ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದ ವಿಶೇಷತೆ ಏನನ್ನೋದು ನಿಮ್ಗೆಲ್ಲರಿಗೂ ಗೊತ್ತದ. ನಿಜವಾಗ್ಲೂ ಈ ಯುಗಾದಿ ಹಬ್ಬದ ದಿನನೇ ನಮ್ದು ಹೊಸ ವರ್ಷ ಪ್ರಾರಂಭ. ಯಾಕಂದ್ರೆ ನಾವೆಲ್ಲರೂ ಜನವರಿ 1ರಂದು ನಾವು ನ್ಯೂ ಇಯರ್ ಹೊಸ ವರ್ಷ ಅಂತೇಳಿ ನಾವೇನ್ ಮಾಡ್ತೀವಿ. ಅದು ಇಂಗ್ಲಿಷರು ತಂದು ಕೊಟ್ಟಂತಹ ಒಂದು ಹಬ್ಬ. ಆದ್ರೆ ನಿಜವಾಗ್ಲೂ ನಾವೆಲ್ಲರೂ ಆಚರಣೆ ಮಾಡುವಂತ ಹಬ್ಬ ಯಾವ್ದಂದ್ರ ಈ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದಂದು ನೋಡ್ಬೇಕು, ಎಲ್ಲಾ ಕಡೆ ಚಿಗುರು ಒಡೆದು ಹೂವು ಹಣ್ಣು ಕಾಯಿ ಎಲ್ಲವನ್ನ ಬಿಟ್ಟಿರ್ತಾವು. ಎಲ್ಲದರಲ್ಲಿ ಬದಲಾವಣೆಗಾಗಿ ಹೊಸದನ್ನ ತರ್ತಿರ್ತದ. ಅದಕ್ಕೆ ನಾವು ಇವತ್ತಿನ ದಿನನೇ ಏನ್ ಮಾಡ್ಬೇಕು, ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ಬೇಕು. ಇದೇ ನಿಜವಾಗ್ಲೂ ಹೊಸ ವರ್ಷ. ಈ ಯುಗಾದಿ ಹಬ್ಬದ ಮೇಲೆ ಡಾಕ್ಟರ್ ದ.ರಾ. ಬೇಂದ್ರೆ ಅವರು ಬರೆದಿರುವಂತಹ ಒಂದು ಹಾಡು ಹಾಡ್ತಿರಲ್ಲ ಎಲ್ಲರೂ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ತರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ, ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ. ಬೇವಿನ ಕೈ ಬಾಳಿನಲ್ಲಿ